ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಚಿತುಕಿದ ಅವರೆಕಾಳು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಚಿತುಕಿದ ಅವರೆಕಾಳು ಸಾಂಬಾರನ್ನ ನಾವು ಕುಕ್ಕರ್ನಲ್ಲಿ ಮಾಡೋದಕ್ಕಿಂತ ಈ ರೀತಿ ಪಾತ್ರೆನಲ್ಲಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಹಾಗೆಯೇ ಕಾಳುಗಳು ಸಹ ನಮಗೆ ತಿನ್ನಲಿಕ್ಕೆ ಸಿಗುತ್ತೆ. ಆದರೆ ಕುಕ್ಕರ್ನಲ್ಲಿ ಮಾಡ್ಕೊಳ್ಳೋದ್ರಿಂದ ಈ ಕಾಳೆಲ್ಲ ಮುದ್ದೆ ರೀತಿಯಲ್ಲಿ ಆಗಿಬಿಡುತ್ತೆ, ಹಾಗೆ ನಮ್ಗೆ ಅಷ್ಟೊಂದು ಟೇಸ್ಟ್ ಸಹ ಸಿಗೋದಿಲ್ಲ. ಹಾಗಾಗಿ ಮಣ್ಣಿನ ಪಾತ್ರೆಯಲ್ಲಿ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು, ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾನು ಕಾಳನ್ನು ಚಿತಕ್ಸಿಟ್ಕೊಂಡಿದ್ದೀನಿ, ಹಾಗೆಯೇ ಆಲೂಗೆಡ್ಡೆ ಬದನೆಕಾಯಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಶುಂಠಿ ಹಾಗೆಯೇ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 4-5 ಜನಕ್ಕೆ ಆಗುವಷ್ಟು ಮಾಡ್ಕೊಳ್ತಾ ಇರೋವಂಥದ್ದು. ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ 1-2 ದೊಡ್ಡ ಗಾತ್ರದ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಕೆಂಪಗಾಗಬೇಕು. ನಾವು ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಈ ರೀತಿ ಮಸಾಲೆನ ಹುರಿದು ಹಾಕ್ಕೊಳ್ಳೋದ್ರಿಂದ ನಮಗೆ ಮಸಾಲೆಯ ವಾಸನೆ ಅಷ್ಟಾಗಿ ಗೊತ್ತಾಗೋದಿಲ್ಲ. ಕಾಳು ಬೇಗನೆ ಬೆಂದ್ಬಿಡುತ್ತೆ ಮತ್ತು ಮಸಾಲೆ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತಲ್ವ, ಹಾಗಾಗಿ ಮೊದಲೇ ಈ ರೀತಿ ಹುರ್ಕೊಂಡು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ನಾನಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಹಾಗೆಯೇ ಸ್ವಲ್ಪ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಮರಿದೇನೆ ಹಾಕ್ಕೊಳ್ಬೇಕು. ಈ ಚಿತುಕಿದ ಅವರೆಕಾಳು ಸಾಂಬಾರಿನಲ್ಲಿ ಗಸಗಸೆ ಹಾಗೆಯೇ ಸೋಂಪೇನೆ ಹೆಚ್ಚಿನ ಟೇಸ್ಟ್ ಕೊಡುವಂಥದ್ದು. ಮಿಸ್ ಮಾಡದೆ ಅದೆರಡನ್ನು ಹಾಕ್ಕೊಳ್ಳಿ. ಇದಿಷ್ಟು ಹುರಿದಾದ್ಮೇಲೆ ಮಸಾಲೆ ಸ್ವಲ್ಪ ತಣ್ಣಗಾಗೋವರೆಗೂ ಕಾಳು, ಆಲೂಗೆಡ್ಡೆ, ಬದನೆಕಾಯಿನ ಇಲ್ಲಿ ಹುರ್ಕೊಳ್ಳಿಕ್ಕೆ ಹಾಕ್ಕೊಳ್ಳೋಣ. ಮೊದಲಿಗೆ 2-3 ಸ್ಪೂನ್ ಎಣ್ಣೆಗೆ ಅರ್ಧ ಉದ್ದ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರಿಶಿಣ ಹಾಕ್ಕೊಂಡು ನಾವು ಚಿತಕ್ಸಿ ಇಟ್ಕೊಂಡಿರುವಂತಹ ಅವರೆಕಾಳನ್ನು ಇಲ್ಲಿ ಹಾಕಿ 2-3 ನಿಮಿಷ ಮೊದಲಿಗೆ ಹುರ್ಕೊಳ್ಬೇಕು. ಇದ್ರ ಜೊತೆನೆ ಆಲೂಗೆಡ್ಡೆನೂ ಸಹ ಹಾಕ್ಕೊಂಡು ಹುರ್ಕೊಳ್ತೀನಿ. ಆಲೂಗೆಡ್ಡೆ ದಪ್ಪಕ್ಕೆ ಕಟ್ ಮಾಡ್ಕೊಂಡಿರೋದ್ರಿಂದ ಬೇಗನೆ ಬೇಯಬೇಕಾಗತ್ತೆ. ಹಾಗಾಗಿ ಈ ರೀತಿ ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಾಳು, ಆಲೂಗೆಡ್ಡೆ ಸಹ ಬೇಗನೆ ಬೇಯಲಿ ಅಂಥೇಳಿ ಹಾಕ್ಕೊಳ್ಳೋವಂಥದ್ದು. ಬದನೆಕಾಯನ್ನು ಮಸಾಲೆ ಹಾಕೋ ಟೈಮ್ನಲ್ಲಿ ನಾನು ಹಾಕ್ಕೊಂಡು ಹುರ್ಕೊಳ್ತೀನಿ. ಈಗಲೇ ಹಾಕ್ಕೊಂಡ್ರೆ ಬದನೆಕಾಯಿ ಬೇಗ ಬೇಯುತ್ತೆ ಮತ್ತು ನಮಗೆ ಸಾಂಬಾರು ಆದಮೇಲೆ ತಿನ್ನಲಿಕ್ಕೂ ಸಹ ಸಿಗೋದಿಲ್ಲ, ಮುದ್ದೆ ರೀತಿಯಲ್ಲಿ ಆಗಿಬಿಡುತ್ತೆ. ಹಾಗಾಗಿ ಆಲೂಗೆಡ್ಡೆ, ಅವರೆಕಾಳನ್ನು ಹಾಕಿ 2-3 ನಿಮಿಷ ಹುರ್ಕೊಳ್ಳೋಣ. ಆವಾಗವರೆಗೆ ಮಸಾಲೆ ಸಹ ತಣ್ಣಗಾಗಿರುತ್ತೆ, ಅದನ್ನು ರುಬ್ಕೊಂಡು ಬರೋಣ. ಇಲ್ಲಿ ನಾನು 2 ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ಮೊದಲಿಗೆ ತೆಂಗಿನಕಾಯಿ ಹಾಗೆಯೇ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಒಂದು ಮಸಾಲೆ ರುಬ್ಕೊಳ್ತೀನಿ. ಇದಿಷ್ಟನ್ನು ನಾವು ಹುರ್ಕೊಳ್ಳಿಕ್ಕೆ ಹಾಕ್ಕೊಳ್ಬಾರ್ದು, ಇದನ್ನು ಸಪ್ರೇಟಾಗಿ ರುಬ್ಬಿಟ್ಕೊಳ್ಬೇಕಾಗತ್ತೆ. ಇದನ್ನು ನಾವು ಕೊನೆಯಲ್ಲಿ ಹಾಕ್ಕೊಳ್ಬೇಕು. ಹಾಗಾಗಿ ಮೊದಲೇ ಹಾಕ್ಕೊಳ್ಬೋದು, ಆದರೆ ಈ ರೀತಿ ಕೊನೆಯಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳೋದೇ ಟೇಸ್ಟೇ ಬೇರೆ ರೀತಿಯಾಗಿರುತ್ತೆ. ಹಾಗಾಗಿ ಇವಾಗ ನಾವು ಹುರ್ಕೊಂಡಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದನ್ನು ರುಬ್ಕೊಂಡು ಈ ಮಸಾಲೆನ ಮೊದಲಿಗೆ ಹಾಕ್ಕೊಳ್ಬೇಕು. ಕಾಯಿ, ಟೊಮ್ಯಾಟೊನ ಅರ್ಧ ಭಾಗ ಸಾಂಬಾರು ಆದಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಇಲ್ಲಿ ಅವರೆಕಾಳು ಹಾಗೆಯೇ ಆಲೂಗೆಡ್ಡೆ 2-3 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇಲ್ಲಿ ನಾನು ಖಾರನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಗೆಯೇ 1/4 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ನಾವು ಮನೆಯಲ್ಲೇ ಹುರಿದು ಪುಡಿ ಮಾಡಿಟ್ಕೊಂಡಿರುವಂಥದ್ದು. ಇದನ್ನು ಹಾಕಿ 1 ನಿಮಿಷ ಈ ಕಾಳಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಬದನೆಕಾಯಿನೂ ಸಹ ಹಾಕ್ಕೊಂಡು ಹುರ್ಕೊಳ್ತೀನಿ. ಇದ್ರ ಜೊತೆಗೆ 1 ನಿಮಿಷ ಆದಮೇಲೆ ಇವಾಗ ರುಬ್ಕೊಂಡಿರುವಂತಹ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರನ್ನು ಸಹ ಹಾಕ್ಕೊಂಡು ಇದನ್ನು ಕುದಿಲಿಕ್ಕೆ ಬಿಡಬೇಕು. ನಾವು ಇವಾಗಲೇ ಹಸಿಕಾಯಿ, ಟೊಮ್ಯಾಟೊ ಮಸಾಲೆನ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಅರ್ಧ ಭಾಗ ಕುದೀತಾ ಇದೆ ಅನ್ನೋ ಟೈಮ್ನಲ್ಲಿ ನಾವು ಆ ಮಸಾಲೆನ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ನೀರನ್ನು ಹಾಕಿ ಉಪ್ಪನ್ನು ಸಹ ಹಾಕ್ಕೊಂಡು ಇದು ಚೆನ್ನಾಗಿ ಕುದಿಲಿ, ಮಸಾಲೆಯ ವಾಸನೆ ಸಹ ಕಮ್ಮಿ ಆಗಲಿ. ಅದಾದಮೇಲೆ ತೆಂಗಿನಕಾಯಿ ಮಸಾಲೆನ ಹಾಕ್ಕೊಳ್ಳೋಣ. ಈ ಸಾಂಬಾರು ನಮಗೆ ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಈಗ ಸೀಸನ್ ಆಗಿರೋದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಚಿತುಕಿದ ಅವರೆಕಾಳು ಸಾಂಬಾರು ಮಾಡೇ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ಕೊಳ್ತಾರೆ. ಈ ಮಸಾಲೆಯನ್ನೆಲ್ಲ ಒಟ್ಟಿಗೆ ರುಬ್ಬಿ ಒಂದೇ ಸಲ ಹಾಕಿ ಕುಕ್ಕರ್ನಲ್ಲಿ ಮಾಡ್ಕೊಳ್ಬೋದು. ಆದರೆ ಆ ಟೇಸ್ಟಿಗೂ
ಈ ರೀತಿ ನಾವು ಪಾತ್ರೆಯಲ್ಲಿ ಮಾಡುವಂಥ ಟೇಸ್ಟಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಾನು ಸಹ ಟ್ರೈ ಮಾಡಿದ್ದೀನಿ, ಬೇಗ ಆಗಬೇಕು ಕೆಲಸ ಅಂಥೇಳಿ ಡೈರೆಕ್ಟಾಗಿ ಎಲ್ಲನೂ ಒಂದೇ ಮಸಾಲೆ ರುಬ್ಕೊಳ್ಳೋದೇ ಕುಕ್ಕರ್ನಲ್ಲಿ ಆಲೂಗೆಡ್ಡೆ, ಬದನೆಕಾಯಿ, ಅವರೆಕಾಳನ್ನು ಹಾಕಿ ಮಸಾಲೆ ಹಾಕಿ ಒಂದು ವಿಷಲ್ ಮಾಡಿಸ್ಕೊಂಡ್ರೆ ಸಾಂಬಾರು ಆಗೋಗುತ್ತೆ ಅನ್ನೋ ಈಸಿ ಕೆಲಸಕ್ಕೋಸ್ಕರ ಹಾಗೆ ಮಾಡಿಬಿಡ್ತೀವಿ. ಆದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಟೇಸ್ಟ್ ಕೊಡುತ್ತೆ ಅಂತ ಹೇಳಿದ್ರೆ ಇನ್ನೂ ತಿಂತಾ ಇರಬೇಕು ಅನ್ನೋ ಫೀಲ್ ಕೊಡ್ತಾ ಇರುತ್ತೆ. ಹಾಗಾಗಿ ಟೈಮ್ ಇರುವಾಗ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಮ್ಗೆ ಕುದೀತಾ ಇದೆ ಅನ್ನೋ ಟೈಮ್ನಲ್ಲಿ ನಾನು ತೆಂಗಿನಕಾಯಿ ಟೊಮ್ಯಾಟೊ ಮಿಶ್ರಣನ ಹಾಕ್ಕೊಂಡು ಮಿಕ್ಸ್ ಮಾಡಿ ನಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಕಾಳು, ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಬೇಯೋವರೆಗೂ ಬಿಟ್ಟು ಒಂದು 15 ನಿಮಿಷ ಆದರೂ ಆಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಬೇಕಾಗತ್ತೆ. ಕಾಳೆಲ್ಲನೂ ಮುದ್ದೆ ರೀತಿಯಲ್ಲೂ ಆಗೋದಿಲ್ಲ. ಆಲೂಗೆಡ್ಡೆ, ಬದನೆಕಾಯಿ ಸಹ ಕರೆಕ್ಟಾಗಿ ಬೆಂದಿರುತ್ತೆ, ಟೇಸ್ಟಿಯಾಗೂ ಸಹ ಆಗಿರುತ್ತೆ. ಇವಾಗ ನೋಡಿ ಕಾಳು ಸಹ ಚೆನ್ನಾಗಿ ಬೆಂದಿದೆ. ಇಷ್ಟಾಗಿದ್ದರೆ ಸಾಕು. ಈಗ ಫ್ಲೇಮ್ನ ಆಫ್ ಮಾಡಿ ಯಾವುದ್ರ ಜೊತೆ ಸರ್ವ್ ಮಾಡ್ಕೊಳ್ತೀವೋ ಅದ್ರ ಜೊತೆ ಸರ್ವ್ ಮಾಡ್ಕೊಂಡು ತಿನ್ನಬಹುದು. ಇವತ್ತು ನಾನು ಚಿತ್ತುಕಿತ ಅವರೆಕಾಳು ಜೊತೆಗೆ ಇಡ್ಲಿನ ತಿನ್ನಬೇಕು ಅಂತ ಹೇಳಿ ಇಡ್ಲಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ರುಚಿನೇ ಬೇರೆ ಆಗಿರುತ್ತೆ. ಈ ಟೈಮ್ನಲ್ಲಿ ಕಂಪಲ್ಸರಿಯಾಗಿ ಎಲ್ಲರೂ ಈ ರೀತಿ ಮಾಡೇ ಮಾಡ್ತಾರೆ. ಇನ್ನೊಂದೇನು ಅಂತ ಹೇಳಿದ್ರೆ ಚಿತ್ತುಕಿದ ಅವರೆಕಾಳು ಸಾಂಬಾರನ್ನ ಇವತ್ತು ಮಾಡಿ ನಾಳೆ ತಿನ್ನುವಂತಹ ಮಜಾನೇ ಬೇರೆ ಆಗಿರುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. ಆ ಕಾಳೆಲ್ಲ ನೆಂದು ನಮಗೆ ರುಚಿ ಬೇರೆ ಥರನೇ ಕೊಡ್ತಾ ಇರುತ್ತೆ. ಬಿಸಿ ಬಿಸಿ ಸಾಂಬಾರು ಜೊತೆಗೆ ತುಪ್ಪ ಹಾಕ್ಕೊಂಡು ಇಡ್ಲಿನ ತಿಂತಾಯಿದ್ರೆ 4 ತಿನ್ನೋ ಜಾಗದಲ್ಲಿ 5-6 ಇಡ್ಲಿನ ಆರಾಮಾಗಿ ತಿನ್ನಬಹುದು. ನೀವು ಕೂಡ ಒಮ್ಮೆ ಈ ಸಾಂಬಾರನ್ನ ಟ್ರೈ ಮಾಡಿ. ಈ ರೀತಿಯಾಗಿ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.